ನ್ಯೂಸ್ ಬಿ ಅಲರ್ಟ್ ವೀಕ್ಷಕರಿಗೆ ಸ್ವಾಗತ. ನಾನು ಮುತ್ತಣ್ಣ ಯರಗೊಪ್ಪ. ತಾಯಿ ಆದವರು ಮಕ್ಕಳ ಪಾಲಿಗೆ ಜೀವ ಆಗಿರ್ತಾರೆ. ಆದ್ರೆ ಇಲ್ಲಿ ತಾಯಂದರು ಪ್ರಿಯಕರೇ ಜೀವವಾಗಿ ಹೋಗಿದ್ದರು. ಗಂಡ ಇದ್ರೂ ಕೂಡ ಪ್ರಾಯದ ಹುಡುಗರ ಪ್ರೀತಿಯಲ್ಲಿ ಬಿದ್ದವರು ತಮ್ಮ ಮಕ್ಕಳನ್ನೇ ಕಿಡ್ನಾಪ್ ಮಾಡಿದ್ದಾರೆ. ಮುಂದೆ ಸ್ಟೋರಿ ನೋಡಿ. ಪ್ರಾಯದ ಹುಡುಗರ ಹುಚ್ಚು, ಮಕ್ಕಳ ಕಿಡ್ನಾಪ್, ಗಂಡನ ಬಿಡಕ್ಕೆ ರೆಡಿ, ಕತೆ ರೆಡಿ ಮಾಡಿದ್ಲು ಆಂಟಿ. ಅಲ್ಲೇ ಇವರೇ ಕಣ್ರಿ ನಿಜವಾದ ತಾಯಂದ್ರು. ಪ್ರಪಂಚದಲ್ಲಿ ಸುತ್ತಾಡಿದ್ರು ಇವರಂತ ಮಾಸ್ಟರ್ ಪೀಸು ಎಲ್ಲೂ ಸಿಕ್ಕಲ್ಲ ಬಿಡಿ. ಮೋಸ್ಟ್ಲಿ ಆ ಬ್ರಹ್ಮದೇವ ಸಿಕ್ಕಾಪಟ್ಟೆ ಫ್ರೀ ಇದ್ದಾಗ ಈ ಇಬ್ರು ಚಿನಿ ಮೀನಿ ಚಿತ್ರಾಂಗಿಯರನ್ನ ಸೃಷ್ಟಿ ಮಾಡಿದ್ದಿರ್ಬೇಕು ಅನ್ಸುತ್ತೆ. ನೋಡಿ ಕಣ್ರಿ. ಮುಖ ಎತ್ತಿ ನೋಡ್ತಾ ಇಲ್ಲ, ಆ ಕಡೆ ಈ ಕಡೆ ಕಣ್ಣು ಎತ್ತಿನೂ ನೋಡಿಸ್ತಾ ಇಲ್ಲ. ಸ್ಮೈಲ್ ಪ್ಲೀಸ್, ಮುಖಾನು ತೋರಿಸಿ ಅಂದ್ರೆ ತೋರಿಸ್ತಾ ಇಲ್ಲ. ಹೇಗೋ ಕ್ಯಾಮ್ರಾ ನೋಡ್ತಾರೆ ಹೇಳಿ ಅಂದ್ರೆ ಅದನ್ನು ನೋಡ್ತಾ ಇಲ್ಲ. ಯಾಕಂದ್ರೆ ಮಾಡಿದ್ದನ್ನು ಮಾರಾಯ ಅನ್ನೋಂಗೆ ಸೆಗಣಿ ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದಾರೆ. ಮದುವೆ ಆಗಿ ಮೂರ್ ಮಕ್ಕಳು ಇದ್ರು ಪ್ರಾಯದ ಹುಡುಗರ ಹುಚ್ಚು ನೆತ್ತಿಗೇರಿತ್ತು. ಎಳೆ ವಯಸ್ಸಿನ ಹುಡುಗರು ಸಂಘ ಮಾಡಿ ಸಂಘ ಶುರು ಆಗಿತ್ತದಂಗೆ ಗಂಡ ಎನಿಸ್ಕೊಂಡವ ವೇಸ್ಟ್ ಬಾಡಿ ಅಂತ ಅನ್ಕೊಂಡಿದ್ರು. ಕಿಡ್ನಾಪ್ ಪ್ಲಾನ್ ಮಾಡಿದ್ದು ಹೇಗೋ ಕಟ್ಟಮಸ್ತಾದ ಹುಡುಗರು ಸಿಕ್ಕವ್ರೆ. ಕೈ ತುಂಬಾ ಕಾಸು ಮಾಡ್ಕೊಂಡು ಇವರು ಜೊತೆ ಎಸ್ಕೇಪ್ ಆದ್ರೆ ಲೈಫ್ ಜಿಂಗಾಲಲ್ಲ ಅಂತ ಪ್ಲಾನ್ ಮಾಡಿದ್ರು. ಈಗ ಲಾಕ್ ಆಗಿದ್ದಾರೆ. ಒಬ್ಳು ರಂಗಿಲ್ಲ ರೇಷ್ಮಾ, ಇನ್ನೊಬ್ಳು ಪಾತ್ರಗಿತ್ತಿ ಪ್ರಿಯಾಂಕಾ. ರೇಷ್ಮಾ ಗಂಡ ಗಸ್ಮುಷ್ಟಾಗಿ ಇದ್ದವನು. ಪ್ರಿಯಾಂಕಾ ಗಂಡ ಏನೋ ಕಾರಣಕ್ಕೆ ಸಾವನ್ನಪ್ಪಿದ್ದಾನೆ. ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದ ಇವರಿಬ್ಬರಿಗೆ ಎಳೆ ವಯಸ್ಸಿನ ಮುತ್ತುರಾಜ ಮತ್ತು ಸುನೀಲ ಪರಿಚಯ ಆಗಿದ್ರು. ಹಾಯ್ ಬಾಯ್ ಅಂತ ಊರ್ ಶುರು ಆದ್ಮೇಲೆ ಸಿಕ್ಕಾಪಟ್ಟೆ ಚಾಟಿಂಗ್ ನಲ್ಲಿ ತೊಡ್ಕೊಂಡಿದ್ರು ಕಣ್ರಿ. ಕಾಮದ ಕುಲಿಮೆಯಲ್ಲಿ ಮಿಂದ ಏರ್ಸಿತ್ತು. ಹೀಗಾಗಿ ಇವರಿಬ್ರು ಅಂಟಿಯರು ತಮ್ಮ ಪ್ರಿಯಕರೆಂದ್ರೆ ಜೀವ ಬಿಡ್ತಿದ್ರು. ಲವರ್ ಜೊತೆ ಸೇರ್ಕೊಂಡು ಮನೆ ಬಿಟ್ಟು ಹೋದವರು ತಮ್ಮ ಮನೆಯವರಿಗೂ ಫೋನ್ ಹಚ್ಚಿದ್ದಿಲ್ಲ. ಆದ್ರೆ ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದೀವಿ, ನಮಗೆ 10 ಲಕ್ಷ ಕೊಟ್ರೆ ನಿಮ್ಮ ಮಕ್ಕಳನ್ನ ಕಳಿಸ್ತೀವಿ ಅಂತ ಬೆದರಿಕೆನೂ ಹಾಕಿದ್ರು. ಯಾರೋ ಕಿಡ್ನಾಪರ್ ಕಾಲ್ ಬಂತು ನೋಡಿ. ಇವಾಗ ಹೇಗಿದೆ, ಸೀದಾ ಮನೆಯವರು ಪೊಲೀಸ್ ಮೆಟ್ಲ ಏರಿದ್ರು. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಗೆ ದೂರ ದಾಖಲೂ ಆಗಿತ್ತು. ಅಸಲಿ ಕತೆ ತೆರೆದುಕೊಳ್ಳೋಕೆ ಶುರುನೇ ಆಗ್ಬಿಡ್ತು. ತನಿಖೆ ಶುರು ಮಾಡಿದ ಪೊಲೀಸರು ಗೋವಾ, ಮಹಾರಾಷ್ಟ್ರ, ಹೈದರಾಬಾದ್ ನಲ್ಲಿ ಹುಡುಕಾಡಿದ್ರು. ಆರೋಪಿಗಳನ್ನ ಯಾರೂ ಸಿಕ್ಕಿರ್ಲಿಲ್ಲ. ಕೊನೆಗೆ ಬೆಂಗಳೂರಿನ ಹೆಬ್ಬಾಳ್ನಲ್ಲಿ ಅಂಟಿಯರು ಇರುವುದು ಗೊತ್ತಾಗ್ತಿದ್ದಂತೆ ಇಲ್ಲಿಗೆ ಹುಬ್ಬಳ್ಳಿ ಕಾಕಿ ಎಂಟ್ರಿನೇ ಕೊಟ್ಬಿಡ್ತು. ಪ್ರಿಯಕರ ಜೊತೆ ರೌಂಡ್ಸ್ ಹಾಕುತ್ತಿದ್ದವರು ಮುಂದೆ ಪೊಲೀಸರು ಬಂದೇ ಬಿಟ್ರು. ಎಲ್ರು ಕಂಗಾಲಾಗಿ ಹೋಗ್ಬಿಟ್ರು ಸ್ನೇಹಿತರೆ. ಹುಡುಗರ ಮೇಲೆ ಮೋಹಕ್ಕೆ ಮಕ್ಕಳನ್ನೇ ಕಿಡ್ನಾಪ್ ಮಾಡಿದವರು ಕಂಬಿ ಹಿಂದೆ ಸೇರಿದ್ದಾರೆ. ವಯಸ್ಸಲ್ಲದ ವಯಸ್ಸಿನ ಅಂಟಿಯರೇ ಹಿಂದೆ ಇದ್ದವರು ಕೈ ಹಿಸುಗಿಕೊಳ್ಳುತ್ತಿದ್ದಾರೆ. ಒಂದೇ ಪ್ರಕರಣದಲ್ಲಿ ಒಟ್ಟು 8 ಜನ ನಾಪತ್ತೆಯಾಗಿರುವಂಥದ್ದು ಕಂಡುಬರುತ್ತೆ. ಅದರಲ್ಲಿ ಅಣ್ಣ ತಮ್ಮಂದ್ರ ಹೆಂಡತಿಯರು ಇಬ್ಬರು, ಮತ್ತು ಪ್ರತಿ ಹೆಣ್ಮಕ್ಳಿಗೆ 3 ಜನ ಮಕ್ಕಳು, ಒಟ್ಟು 6 ಜನ ಮಕ್ಕಳು ಮತ್ತು 2 ಹೆಂಗಸರು ನಾಪತ್ತೆಯಾಗಿದ್ದಾರೆ ಅಂತಂದು ಕಂಪ್ಲೇಂಟ್ ಆಗುತ್ತೆ. ನಂತರದಲ್ಲಿ ನಿರಂತರವಾಗಿ ನಾವು ಪತ್ತೆ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಲೀಡ್ ಸಿಗುತ್ತೆ. ಈ ಮಧ್ಯೆ ನಮ್ಮ ತಂಡ ಏನು ಬೆಂಗಳೂರಲ್ಲಿ ಇತ್ತು, ಆ ತಂಡ ಈ 8 ಜನರ ಹುಡುಗರು ಕರ್ಕೊಂಡು ಹೋಗಿ ಆ ರಾಣೆಬೆನ್ನೂರಿಂದ ಯಾವುದೋ ಊರಿಗೆ ಕರ್ಕೊಂಡು ಹೋಗಿ, ಅಲ್ಲಿಂದ ಬೇರೆ ಊರಿಗೆ ಕರ್ಕೊಂಡು ಹೋಗಿ, ಬೆಂಗಳೂರು ಕರ್ಕೊಂಡು ಹೋಗಿ, ಅಲ್ಲಿಂದ ಬೇರೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು. ಎಲ್ಲ ಕಿಡ್ನಾಪ್ ಮಾಡಿವಿ ಅಂತ ಅಷ್ಟೇ ಹೇಳಿದ್ರು. ಮುತ್ತು ಮತ್ತು ಇನ್ನೊಂದು ಹುಡುಗ ಐತಲ್ಲ, ಅವ್ರು ಹುಡುಗರು ತೊಗೊಂಡು ಹೊಂಟಾರಂತ ಮಾಹಿತಿ ಬಂತು. ಮುತ್ತಣ್ಣ ಯರಗೊಪ್ಪ, ನ್ಯೂಸ್ ಬಿ ಅಲರ್ಟ್, ಹುಬ್ಳಿ. ಸದಾ
ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.